ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಮಾನಿಟೈಸೇಷನ್ ಎನೇಬಲ್ ಆಯಿತು. ಆದರೆ ಮಾನಿಟೈಸೇಷನ್ ಎನೇಬಲ್ ಆದಮೇಲೆ ನನಗೆ ವೈಟಿ ಸ್ಟುಡಿಯೋದಲ್ಲಿ ದುಡ್ಡನ್ನ ತೋರಿಸ್ತಾ ಇದೆ, ಇಷ್ಟು ದುಡ್ಡಾಗಿದೆ ಅಂತ. ಆದರೆ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಅಪ್ಡೇಟ್ ಆಗ್ತಾಯಿಲ್ವೇ? ಈ ರೀತಿ ಟೆನ್ಷನ್ಗಳು ತುಂಬ ಜನಕ್ಕೆ ಬಂದಿರುತ್ತೆ. ಮಾನಿಟೈಸೇಷನ್ ಫಸ್ಟ್ ಟೈಮ್ ಎನೇಬಲ್ ಆಗಿರೋರಿಗೆ ಈ ರೀತಿ ಟೆನ್ಷನ್ಗಳು ತುಂಬ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಇಲ್ಲಿ ಏನಂತಂದರೆ ಯೂಟ್ಯೂಬ್ಗೆ ನಾವು ಕೂಡ ಬರಬೇಕು, ಯೂಟ್ಯೂಬಲ್ಲಿ ನಾವು ಕೂಡ ದುಡ್ಡು ಮಾಡಬೇಕು, ಆ ದುಡ್ಡನ್ನ ಖರ್ಚು ಮಾಡಬೇಕು, ಮನೆ ಕೊಡಬೇಕು, ಎಂಜಾಯ್ ಮಾಡಬೇಕು ಅಂತ ತುಂಬ ಜನ ಆಸೆ ಇಟ್ಕೊಂಡು ಬರ್ತಾರೆ. ಮಾನಿಟೈಸೇಷನ್ ಎನೇಬಲ್ ಆಗಿಬಿಟ್ರೆ ಸಾಕು ಕಣಪ್ಪ ಅಂತ ಅಂದ್ಕೊಂಡು ಎನೇಬಲ್ ಆಗುತ್ತೆ. ಎನೇಬಲ್ ಆದಮೇಲೆ ಅವರು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಬಗ್ಗೆ ತಿಳ್ಕೊಂಡಿರಲ್ಲ ತುಂಬ ಜನ. ಸೊ ಅವಾಗ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ, ಐಡೆಂಟಿಟಿ ವೆರಿಫಿಕೇಷನು, ಅಡ್ರೆಸ್ ವೆರಿಫಿಕೇಷನ್, ಏನಿದೆಲ್ಲ ಏನು ಮಾಡಬೇಕು, ಇದರಲ್ಲಿ ಯಾವ ರೀತಿ ದುಡ್ಡನ್ನ ತಗೊಳ್ಳೋದು ಏನೂ ಐಡಿಯಾ ಇರಲ್ಲ. ಸೊ ಅಫ್ಕೋರ್ಸ್ ನನಗೂ ಕೂಡ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಕನ್ನಡದಲ್ಲಿ ವೀಡಿಯೋಗಳನ್ನ ಸರ್ಚ್ ಮಾಡಿದಾಗ ಐಡೆಂಟಿಟಿ ವೆರಿಫಿಕೇಷನ್ ಹೇಗೆ ಮಾಡೋದು, ಅಡ್ರೆಸ್ ವೆರಿಫಿಕೇಷನ್, ಈ ರೀತಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಬಗ್ಗೆ ಸರ್ಚ್ ಮಾಡಿದಾಗ ವೀಡಿಯೋಗಳು ಸಿಕ್ಕಿಲ್ಲ ನನಗೆ. ಸೊ ಆ ಒಂದು ಕಾರಣಕ್ಕೆ ನಾನು ನಿಮಗೆ ಉಪಯೋಗ ಆಗಲಿ ಅಂತ ಅಂದ್ಕೊಂಡು ನಾನು ಪ್ರತಿಯೊಂದು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಏನು, ಅದ್ರ ಬಗ್ಗೆ ಏನಿದೆ ಪ್ರತಿಯೊಂದು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಅಡ್ರೆಸ್ ವೆರಿಫಿಕೇಷನ್ ಹೇಗೆ ಮಾಡೋದು, ಐಡೆಂಟಿಟಿ ವೆರಿಫಿಕೇಷನ್ ಹೇಗೆ ಮಾಡೋದು, ಪ್ರತಿಯೊಂದನ್ನು ವೀಡಿಯೋ ಮಾಡಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಿಂದಿಲಿ ನಿಮಗೆ ತುಂಬ ಸಿಗುತ್ತೆ, ಹಿಂದಿ ಇಂಗ್ಲೀಷಲ್ಲಿ ನಿಮಗೆ ತುಂಬ ವೀಡಿಯೋಗಳು ಸಿಗುತ್ತೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಬಗ್ಗೆ. ಬಟ್ ಕನ್ನಡದಲ್ಲಿ ಸಿಗ್ತಿಲ್ಲ. ಬಟ್ ಆ ಒಂದು ಕಾರಣಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಹೇಳೋದಿಷ್ಟೇ, ಹೊಸ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ಗೆ ಬರೋದಕ್ಕಿಂತ ಮುಂಚೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಬಗ್ಗೆ ತಿಳ್ಕೊಬಿಡಿ. ಯಾಕೆಂತಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ನಿಮಗೆ ಮಾನಿಟೈಸೇಷನ್ ಎನೇಬಲ್ ಆಗ್ಬಿಡ್ತು ಅಂತಂದರೆ ಯಾವಾಗ ಬೇಕಾದ್ರೂ ಡಿಸೇಬಲ್ ಆಗಿಬಿಡ್ಬೋದು. ಸೊ ಒಂದು ಕಾರಣಕ್ಕೆ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಿಮಗೆ ಆರಾಮಾಗಿ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ನೀವು ಹ್ಯಾಂಡಲ್ ಮಾಡಿಕೊಂಡು ಆರಾಮಾಗಿ ಅರ್ನಿಂಗ್ಸ್ನ ಮಾಡಿಕೊಂಡು ಖರ್ಚು ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಯಾವಾಗ ದುಡ್ಡು ಅಪ್ಡೇಟ್ ಆಗುತ್ತೆ ಅನ್ನೋ ಒಂದು ವಿಷಯನ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದ ವಿಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಗೊತ್ತಿರೋಗೆ ಯೂಟ್ಯೂಬಲ್ಲಿ ನೀವು ಎಷ್ಟು ದುಡ್ಡನ್ನ ಮಾಡ್ತಾಯಿದ್ದೀರಾ ಅಂತ ಡೈಲಿ ನೀವು ಚೆಕ್ ಮಾಡಬೇಕು ಅಂತಂದರೆ ವೈಟಿ ಸ್ಟುಡಿಯೋ ಮುಖಾಂತರ ನೀವು ನೋಡ್ಬೋದು. ವೈಟಿ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ, ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ. ಸೊ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಎಷ್ಟು ರೆವಿನ್ಯೂ ಆಗ್ತಾಯಿದೆ, ಡೈಲಿ ಎಷ್ಟು ರೆವಿನ್ಯೂ ಬರ್ತಾ ಇದೆ ಅನ್ನೋದನ್ನ ನೀವು ಪ್ರತಿಯೊಂದನ್ನು ಆ ಒಂದು ಅಪ್ಲಿಕೇಶನ್ ಮುಖಾಂತರ ನೋಡ್ಬೋದು. ಸೊ ಒಂದು ಅಪ್ಲಿಕೇಶನಲ್ಲಿ ತುಂಬ ಜನ ನೋಡ್ತಾರೆ. ಒಂದು ತಿಂಗಳಿಗೆ ಒಂದು $20-30 ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಕೊನೆ ಮಂತ್ ಎಂಡಲ್ಲಿ ಒಂದು 20, 25ನೇ ತಾರೀಕು, 26ನೇ ತಾರೀಕು ಏನಾಗುತ್ತೆ ಅಂತಂದರೆ ಆ ಒಂದು ರೆವಿನ್ಯೂ ಸಡನ್ನಾಗಿ ಡಿಕ್ರೀಸ್ ಆಗೋಗುತ್ತೆ. 20 ಇರೋದು 19, 18, 17, 16 ಈ ರೀತಿ ಆಗಿಬಿಡುತ್ತೆ ಕೆಲವೊಂದು ಸಲ. ಯಾಕೆ ಹೇಳಿ? ಸೊ ಇಲ್ಲಿ ಟೆನ್ಷನ್ ಆಗಿಬಿಡ್ತಾರೆ, ಯೂಟ್ಯೂಬು ನನ್ನ ರೆವಿನ್ಯೂ ಕಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತುಂಬ ಜನ. ಅದರಲ್ಲಿ ನಾನು ಒಬ್ಬ ಕೂಡ ಸ್ಟಾರ್ಟಿಂಗಲ್ಲಿ ಇದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಅದು ಎಸ್ಟಿಮೇಟೆಡ್ ರೆವಿನ್ಯೂ ಅಂತಂದರೆ ಇಲ್ಲಿ ಅಂದಾಜು ಮೇಲೆ ನಿಮಗೆ ಆ ಒಂದು ರೆವಿನ್ಯೂನ ತೋರಿಸೋದು, ಪರ್ಫೆಕ್ಟ್ ರೆವಿನ್ಯೂನ ಅವರು ತೋರಿಸಲ್ಲ. ಯಾಕೆ ಅಂತಂದರೆ ಇಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಿರ್ತಾರೆ. ಕೆಲವೊಂದಷ್ಟು ಜನ ನಮ್ಮ ವೀಡಿಯೋನ ಇಷ್ಟ ಆಗಿರೋರು ಒಂದು 2-3 ಸಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಮತ್ತೆ ಆ್ಯಡ್ಸ್ಗಳನ್ನ ತೋರಿಸ್ತಾ ಇರ್ತಾರೆ. ಆ ಆ್ಯಡ್ಸ್ಗಳು ಕೌಂಟ್ ಆಗೋಲ್ಲ. 2-3 ಸಲ ನೋಡಿದವ್ರಿಗೆ ಮತ್ತೆ ಆ್ಯಡ್ಸ್ಗಳು, ಆ ರೆವಿನ್ಯೂ ನಮಗೆ ಬರೋಲ್ಲ. ಸೊ ಒಂದು ಕಾರಣಕ್ಕೆ ಅದೇನಾಗಿರುತ್ತೆ, ಸೊ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅವರು ಅಂದಾಜು ಮೇಲೆ ತೋರಿಸ್ಬಿಟ್ಟಿರುತ್ತೆ. ಸೊ ಅದು ಫೈನಲೈಸ್ಡ್ ಅಮೌಂಟ್ ಯಾವಾಗ ತೋರಿಸುತ್ತೆ ಅಂತಂದರೆ ಮಂತ್ ಎಂಡಲ್ಲಿ ನಿಮಗೆ ಫೈನಲೈಸ್ಡ್ ಅಮೌಂಟ್ ತೋರಿಸುತ್ತೆ. ಸೊ ನಿಮ್ಗೆ ಇನ್ನೂ ಪರ್ಫೆಕ್ಟಾಗಿ ಅಮೌಂಟ್ ಬೇಕು ಅಂತಂದರೆ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ಜನ ಒಂದು ಟೆನ್ಷನ್ ಮಾಡ್ಕೊಳ್ತಾರೆ, ಏನಂತಂದರೆ ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ದುಡ್ಡು ಅಪ್ಡೇಟ್ ಆಗ್ತಾಯಿಲ್ಲ, ಈ ವೈಟಿ ಸ್ಟುಡಿಯೋದಲ್ಲಿ ನನಗೆ ತೋರಿಸ್ತಾ ಇದೆ ಅಂತ. ಸೊ ಒಂದು ತಲೆಯಲ್ಲಿ ಇಟ್ಕೊಬಿಡಿ, ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ದುಡ್ಡು ಯಾವಾಗ ಅಪ್ಡೇಟ್ ಆಗುತ್ತೆ ಅಂತಂದರೆ ಮಂತ್ಲಿ ಒಂದು 12, 13, 14 ಈ ಒಂದು ಡೇಟಲ್ಲಿ ನಿಮಗೆ ಎಷ್ಟು ದುಡ್ಡು ಅರ್ನಿಂಗ್ಸ್ ಆಗಿದೆ ಅನ್ನೋದು ಪ್ರತಿಯೊಂದೂ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೀವು ಏನು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ವೈಟಿ ಸ್ಟುಡಿಯೋದಲ್ಲಿ ಅಂದಾಜು ತೋರಿಸೋದು. ಸೊ ಫೈನಲೈಸ್ಡ್ ಅರ್ನಿಂಗು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ 12, 13, 14 ಈ ಡೇಟಲ್ಲಿ ನಿಮಗೆ ಮಂತ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ನಿಮ್ಗೆ ಏನು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಎಷ್ಟು ಅರ್ನಿಂಗ್ಸ್ ತೋರಿಸ್ತಾರೆ ಅಷ್ಟೇ ನಿಮ್ದು ಅರ್ನಿಂಗ್ಸು. ಇಲ್ಲಿ ತೋರಿಸೋದಲ್ಲ. ಅನಾಲಿಟಿಕ್ಸ್ ಅಂತಂದರೆ ವೈಟಿ ಸ್ಟುಡಿಯೋದಲ್ಲಿ ಏನು ತೋರಿಸುತ್ತೆ ಅದು ಫೈನಲೈಸ್ಡ್ ಅರ್ನಿಂಗ್ಸ್ ಅಲ್ಲ ನಿಮ್ಮದು. ಸೊ ಇಲ್ಲಿ 30 ಇದೆ, ಅಲ್ಲಿ 20 ಬಂತು ಅಂತ ತಲೆ ಕೆಡಿಸ್ಕೊಬಿಡಿ. ಯಾಕೆಂತಂದ್ರೆ ನಾನು ಆವಾಗಲೇ ಹೇಳಿದಾಗೆ ಒಬ್ಬೊಬ್ಬರೇ ಒಂದು 3-4 ಸಲ ನೋಡಿದಾಗ ಏನಾಗುತ್ತೆ, ಆ ರೆವಿನ್ಯೂ ನಿಮಗೆ ಸೇರ್ಕೊಳ್ಳಲ್ಲ. ಬಟ್ ಇಲ್ಲಿ ಸೇರ್ಕೊಬಿಟ್ಟಿರುತ್ತೆ, ವೈಟಿ ಸ್ಟುಡಿಯೋ ಆ್ಯಪಲ್ಲಿ ಸೇರ್ಕೊಬಿಟ್ಟಿರುತ್ತೆ. ಆದರೆ ಇಲ್ಲಿ ಬರುವಂಥ ಅಮೌಂಟು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ತೋರಿಸುವಂಥ ಅಮೌಂಟು ಫೈನಲೈಸ್ಡ್ ಅಮೌಂಟು. ಸೊ ಈ ಒಂದು ಅಮೌಂಟು ನಿಮಗೆ ಪ್ರತಿ ತಿಂಗಳು 12, 13, 14 ಈ ಡೇಟ್ ಒಳಗೆ ನಿಮಗೆ ಅಪ್ಡೇಟ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಬಿಡಿ. ತುಂಬ ಜನ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ, ಏನಂತಂದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಎನೇಬಲ್ ಆಯಿತು, ವೈಟಿ ಸ್ಟುಡಿಯೋದಲ್ಲಿ ಇಷ್ಟು $1 ಆಗಿದೆ ಅಂತ ತೋರಿಸ್ತಾ ಇದೆ, ಆದರೆ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸ್ತಾನೆ ಇಲ್ಲ ಅಂತ ತುಂಬ ಜನ ಟೆನ್ಷನ್ ಆಗ್ಬಿಟ್ಟಿರ್ತೀರ. ಸೊ ಟೆನ್ಷನ್ ಮಾಡ್ಕೊಬಿಡಿ. ನಿಮಗೆ 12, 13, 14, 15 ಈ 15ರೊಳಗೆ ನಿಮ್ಗೆ ಯಾವಾಗ ಬೇಕಾದ್ರೂ ಆ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ನಿಮಗೆ ದುಡ್ಡು ಅಪ್ಡೇಟ್ ಆಗುತ್ತೆ. ಸೊ ಇದು ಆಡ್ಸೆನ್ಸ್ ಪ್ರೊಸೆಸ್ಸು. ಸೊ ನಿಮಗೆ ಮಂತ್ಲಿ ನಿಮಗೆ 12, 13, 14, 15 ಇಷ್ಟರೊಳಗೆ ಯಾವಾಗ ಬೇಕಾದ್ರೂ ಅಪ್ಡೇಟ್ ಆಗ್ಬೋದು ನಿಮ್ಮ ಒಂದು ಅರ್ನಿಂಗ್ಸು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನೋ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಕಟಪ್ಪ ಎಲ್ಲರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.